ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಇನ್ನೂ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇವಾಗ ಟೈಲರಿಂಗ್ ಸ್ವಲ್ಪ ಬರ್ತದೆ ಅನ್ನೋರು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಏನಪ್ಪ ಅದು ಅಂದರೆ ನೋಡಿ, ಈ ಥರ ವೇಸ್ಟ್ ಚಿಂದಿ ಬಟ್ಟೆಯಲ್ಲಿ ಈ ಥರ ಒಂದು ಕ್ಲಿಪ್ಸ್ನ ರೆಡಿ ಮಾಡ್ಬೋದು. ಓಕೆನಾ, ವೇಸ್ಟ್ ಬಟ್ಟೆಯಲ್ಲಿ ಮಾಡಿರುವಂಥದ್ದು ನೋಡಿ ಈ ಥರ ಇದೆ. ಇದು ಕ್ಲಿಪ್ಪು. ಈ ಥರ ಕ್ಲಿಪ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ, ಸ್ಟಿಚ್ ಮಾಡಿ ಈ ಥರ ರೆಡಿ ಮಾಡಿರುವಂಥದ್ದು ನೋಡಿ ಈ ಥರ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಥರ ಇಲ್ಲಿಗೆ ಮಕ್ಕಳಿಗೆ ಹಾಕ್ಕೊಳ್ಳುವಂಥದ್ದು ಈ ಥರ ಹಿಂಗೆ ಈ ಥರ ಹಾಕುವಂಥದ್ದು. ಅಂದರೆ ಮಕ್ಕಳಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡವ್ರು ಹಾಕೋಬೋದು, ತೊಂದರೆ ಏನಿಲ್ಲ. ಅಂದರೆ ಇದು ಈ ಚಿಕ್ಕ ಚಿಕ್ಕ ಕ್ಲಿಪ್ಗೆ ಹಾಕ್ಕೊಂಡ್ರೆ ನೀವು ಮಕ್ಕಳಿಗೆ ಹಾಕ್ಬೋದು. ಓಕೆನಾ, ಈ ಥರದ್ದು ಒಂದು ಜೊತೆ ರೆಡಿ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಓಕೆನಾ, ಒಂದೇ ಥರ ಇಲ್ಲಿಗೊಂದು ಬಟನ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ, ಅದೊಂದು. ಮತ್ತು ಈ ಥರ ಕ್ಲಿಪ್ಗೆ ಒಂದು ರೆಡಿ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಓಕೆನಾ, ಈ ಥರ ಹೆಂಗೆ ಈ ಥರ ಇದು ದೊಡ್ಡವ್ರು ಯೂಸ್ ಮಾಡ್ಕೊಳ್ಳುವಂಥದ್ದು. ಇದು ಇನ್ನೂ ದೊಡ್ಡದು ಬೇಕಾದರೆ ಮಾಡ್ಕೋಬೋದು. ನಿಮ್ಗೆ ಇದು ಚಿಕ್ಕದಾಯಿತು ಅಂದರೆ ಇದನ್ನು ಇನ್ನೂ ದೊಡ್ಡ ಸೈಜ್ ಮಾಡ್ಕೋಬೋದು. ಅಂದರೆ ಇದು ಒಂದೇ ಪೀಸಲ್ಲಿ ಮಾಡುವಂಥದ್ದು. ಆಮೇಲೆ ಇದಕ್ಕೇನು ಜಿಪ್ಪು ರನ್ನರು ಏನೂ ಬೇಕಾಗಿಲ್ಲ, ಲೈನಿಂಗ್ ಬೇಕಾಗಿಲ್ಲ. ಇದೊಂದು ಪೀಸ್ ಬಟ್ಟೆ ಇದ್ದರೆ ಸಾಕು. ಓಕೆನಾ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಕೀ ಬಂಚ್ ಮಾಡೋದಕ್ಕೂ ಅಷ್ಟೇ ಜಿಪ್ಪು ರನ್ನರ್ ಏನೂ ಬೇಕಾಗಿಲ್ಲ. ಅದೇ ಥರ ಇದಕ್ಕೆ ಜಿಪ್ಪು ರನ್ನರು ಇಲ್ಲ ಲೈನಿಂಗ್ ಬಟ್ಟೆ ಕ್ಯಾನ್ವಾಸ್ ಏನೂ ಬೇಕಾಗಿಲ್ಲ. ಬರೀ ಒಂದು ಪೀಸಲ್ಲಿ ಸ್ಟಿಚ್ ಮಾಡಿ ಇದನ್ನು ನೀವು ಈ ಥರದೊಂದು ತಂದು ಅಟ್ಯಾಚ್ ಮಾಡ್ಕೋಬೇಕು. ಗಮ್ಮ ಕಣಿಸ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿದ್ರೆ ಆಯಿತು. ಓಕೆನಾ, ಇದಕ್ಕೂ ಅಷ್ಟೇ ಗಮ್ಮ ಕಂಡಿಸ್ಬೋದು. ನಾನು ಆಮೇಲೆ ಹಿಂಗೆ ಸ್ಟಿಚ್ ಮಾಡ್ಕೋಬೇಕು. ಹೆಂಗಾದ್ರಾಗಲಿ ಗಮ್ಮು ಅಷ್ಟು ನಿಲ್ಲಲ್ಲ, ಗಮ್ಮ ಕಂಡಿಸ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಗಟ್ಟಿಯಾಗಿರುತ್ತೆ. ಓಕೆನಾ, ಈ ಥರ ಬೇಕಾದರೆ ಒಂದು ರಬ್ಬರ್ ಬ್ಯಾಂಡ್ಗೂ ಈ ಥರ ಹಾಕೋಬೋದು. ಓಕೆನಾ, ನೋಡಿ ಈ ಥರ ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಈ ಥರ ಮಕ್ಳಿಗೆ ಬೇಕಂದರೆ, ನಿಮ್ಮ ಮಕ್ಕಳಿಗೆ ಬೇಕಾದರೆ, ಇವಾಗ ನೀವು ಒಂದು ಡ್ರೆಸ್ ಹೊಲಿತೀರಾ ಇಲ್ಲ ಡ್ರೆಸ್ ಮ್ಯಾಚಿಂಗ್ ಬಟ್ಟೆ ಇದ್ದರೆ ಒಂದು ವೇಸ್ಟ್ ಬಟ್ಟೆಲಿ ರೆಡಿ ಮಾಡಿಕೊಡ್ಬೋದು ನೀವು, ನಿಮ್ಮ ಮಕ್ಕಳಿಗೆ ಆಗುತ್ತೆ. ಇಲ್ಲ ನೀವು ಇದನ್ನೇ ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು. ಓಕೆನಾ, ಈ ಥರ ಒಂದು ಕ್ಲಿಪ್ಗಳು ತಂದುಬಿಟ್ಟು ಈ ಥರ ರೆಡಿ ಮಾಡಿ ನೀವು ಒಂದಷ್ಟು ಇಟ್ಟರೆ ಮ್ಯಾಚಿಂಗು ಸೇಲ್ ಆಗುತ್ತೆ. ಸುಮ್ಮನೆ ವೇಸ್ಟ್ ಬಟ್ಟೆಗಳು ವೇಸ್ಟ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಪೀಸ್ ಬಟ್ಟೆಗಳೆಲ್ಲ ಏನಕ್ಕೂ ಯೂಸ್ ಆಗೋಲ್ಲ. ಆ ಥರದ ಬಟ್ಟೆಗಳನ್ನ ನಾನು ಹೇಳ್ದಂಗೆ ಕೀ ಬಂಚು ಈ ಥರದನ್ನು ಯೂಸ್ ಮಾಡ್ಕೊಳ್ಳಿ. ಇದಕ್ಕೇನು ಖರ್ಚಿಲ್ಲ, ₹1 ಖರ್ಚಾಗಲ್ಲ. ಓಕೆನಾ, ಅಂಥದ್ರಲ್ಲಿ ನೀವು ಆರಾಮಾಗಿ ಈ ಥರದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ಲು. ಇವಾಗ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅನ್ನೋರು ಈ ಥರದ್ದು ಒಂದೊಂದನ್ನೇ ರೆಡಿ ಮಾಡಿ ನಿಮಗೆ ಯಾವುದು ಇಂಪ್ರೂವ್ಮೆಂಟ್ ಆಗುತ್ತೆ, ಇವಾಗ ನಿಮ್ಮ ಹತ್ರ ಯಾವುದು ಜಾಸ್ತಿ ಸೇಲ್ ಆಗುತ್ತೆ ಅದನ್ನೇ ಕಂಟಿನ್ಯೂ ಮಾಡಿ. ಸೇಲ್ ಆಗದೆ ಇರೋದನ್ನು ಬಿಟ್ಬಿಡಿ. ಓಕೆನಾ, ಇವೆಲ್ಲ ಆರಾಮಾಗಿ ಮನೆಯಲ್ಲೇ ಸುಮ್ಮನೆ ವೇಸ್ಟಾಗಿ, ಇವಾಗ ಸ್ವಲ್ಪ ಬಟ್ಟೆ ಬಂದಿರುತ್ತೆ ಹೊಲ್ದಿರ್ತೀರ, ಇನ್ನೂ ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ಈ ಥರದ್ದು ರೆಡಿ ಮಾಡ್ಕೊಳ್ಳಿ. ಓಕೆನಾ, ಕೀ ಬಂಚ್ ಆಗಲಿ ಈ ಥರ ಆಗಲಿ ಪರ್ಸ್ ಆಗಲಿ ಯಾವುದಾದ್ರೂ ಒಂದೊಂದು ರೆಡಿ ಮಾಡ್ಬೋದು. ಅದಕ್ಕಿಂತ ಇದಕ್ಕೇನು ಖರ್ಚು ಜಾಸ್ತಿ ಇಲ್ಲ. ಕೀ ಬಂಚ್ಗೆ ಇದಕ್ಕೆ ತುಂಬಾ ಖರ್ಚೇನು ಬರಲ್ಲ. ಒಂದು ಹಳೆಯ ಬಟ್ಟೆಯಲ್ಲಿ, ಓಕೆನಾ, ಚಿಂದಿ ಬಟ್ಟೆಯಲ್ಲಿ ಮಾಡುವಂಥ ಒಂದು ಇದು. ಓಕೆನಾ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ನೀವು ಈ ಥರ ಕ್ಲಿಪ್ಗೆ ಇಲ್ಲ ಈ ಥರ ರಬ್ಬರ್ ಬ್ಯಾಂಡ್ಗೆ ಈ ಥರ ಕ್ಲಿಪ್ಗೆ ನೀವೆಲ್ಲ ಯೂಸ್ ಮಾಡ್ಕೋಬೋದು. ಓಕೆನಾ, ಈ ಥರ ಇದರಲ್ಲಿ ಬೇಕಾದ್ರೆ ನೀವು ದೊಡ್ಡದು ಚಿಕ್ಕದು ರೆಡಿ ಮಾಡ್ಕೋಬೋದು. ಇದರಲ್ಲಿ ನೀವು ಇವಾಗ ನಾನು ಒಂದು ಮೀಡಿಯಮ್ ತೋರಿಸ್ತೀನಿ. ಇದು ನಾನು ಬೇಕು ಅಂದರೆ ಇನ್ನೊಂದು ಇಂಚು 2 ಇಂಚು ಹಂಗೆ ದೊಡ್ಡದು ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ದೊಡ್ಡದಾಗುತ್ತೆ. ಓಕೆನಾ, ಈ ಥರದನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಹೇಳ್ದಂಗೆ ಒಂದೊಂದು ಬೇಕಾದ್ರೆ ಬಟನ್ ಇಡ್ತೀನಿ ಅಂದರೆ ಅದೂ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಕಲರ್ ಇಲ್ಲ. ಬಟನ್ ಇಟ್ಕೊಂಡ್ರೆ ಇಲ್ಲ ಗಮ್ಮ ಕಾಣಿಸಿದ್ರೆ ಇಲ್ಲ ಒಂದು ಸ್ಟಿಚಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಆರಾಮಾಗಿ ಈ ಥರ ಮಾಡ್ಕೋಬೋದು. ಕೊಂಬಿಟ್ರೆ ಸೂಪರಾಗಿರುತ್ತೆ. ನಾನು ಹೇಳ್ದಂಗೆ ಅಕಸ್ಮಾತ್ ನೀವು ಇದು ಮಾಡಲ್ಲ ಅಂದರೆ ನಿಮ್ಮ ಮಕ್ಳಿಗಾದ್ರೂ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ಮಕ್ಳಿಗಾದ್ರೂ ರೆಡಿ ಮಾಡ್ಕೋಬೋದು. ನಿಮಗೆ ಇವಾಗ ಮ್ಯಾಚಿಂಗ್ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೋಬೋದು. ಇವಾಗ ನಿಮ್ಮ ಡ್ರೆಸ್ಗೆ ಕ್ಲಿಪ್ಪಿಗೆ ರೆಡಿ ಮಾಡ್ಕೋಬೋದು. ಮನೇಲೆ ಕ್ಲಿಪ್ಗಳಿರುತ್ತೆ, ಬಟ್ಟೆನ ಮ್ಯಾಚ್ ಮಾಡಿ ನೀವು ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಒಂಚೂರು ಗಮ್ಮ ಕಂಟಿಸ್ಬಿಟ್ರೆ ಅಂಟ್ಕೊಳ್ಳುತ್ತೆ, ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಈ ಥರ ರೆಡಿ ಮಾಡಿಕೊಂಡ್ರೆ ನಾನು 3 ಥರ ಟೈಪಲ್ಲಿ ತೋರಿಸಿದ್ದೀನಿ. ಒಂದು ರಿಬ್ಬನ್ಗೆ ಹಾಕೋಬೋದು, ಚಿಕ್ಕ ಮಕ್ಕಳ ಕ್ಲಿಪ್ಗೆ ಟಿಕ್ ಟ್ಯಾಕ್ ಕ್ಲಿಪ್ಗೆ ಹಾಕೋಬೋದು, ಇನ್ನೊಂದು ಮಾಮೂಲಿ ಸಿಂಗಲ್ ಕ್ಲಿಪ್ಗೆ ಹಾಕೋಬೋದು, ದೊಡ್ಡ ಕ್ಲಿಪ್ಗೆ. ಓಕೆನಾ, ಬನ್ನಿ ಅದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡ್ರೆ ನಿಮ್ಗೆ ಈ ಥರ ಚೆನ್ನಾಗಿರುತ್ತೆ. ಓಕೆನಾ, ಈ ಥರ ಬೀಡ್ಸ್ ಇಟ್ಕೊಂಡು ನೀವು ಬೇಕಾದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅವಾಗ ಬೀಡ್ಸ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಸೇಲ್ ಮಾಡೋಕ್ಕೂ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಆರಾಮಾಗಿ ಸೇಲ್ ಮಾಡ್ಬೋದು. ಸೇಲ್ ಆಗೋಲ್ಲ ಅಂತ ನೀವು ಅಂದ್ಕೊಳ್ಳೇಬಾರ್ದು, ಆಗುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕಷ್ಟು. ನಿಮ್ಮ ಮಕ್ಕಳಿಗೆ ಆಗುತ್ತೆ. ನೀವು ಅದನ್ನ ನೋಡಿ ಕೇಳಿದ್ರೆ ಅವಾಗ ಹೊಲ್ಕೊಟ್ರೆ ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದರೆ
ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಅವ್ರಿಗೆ ಒಪ್ಸೋ ಥರ ಮಾತಾಡಬೇಕು ಅಷ್ಟೇ. ಈ ಥರದ್ದು ಚೆನ್ನಾಗಿದೆ ತೊಗೊಳ್ಳಿ ಮಾಡಿ ಅಂತ ನೀವು ಹೇಳ್ಕೊಟ್ರೆ ಆವಾಗ ಅವರು ತೊಗೊಳಕ್ಕೆ ಅಂದರೆ ನಾವು ಮಾತಾಡೋದ್ರ ಮೇಲೆ ಹೋಗುತ್ತೆ. ಓಕೆನಾ. ಈ ಥರ ಇದನ್ನು ರೆಡಿ ಮಾಡಿದ್ದೀನಿ. ನೀವು ಈ ಥರ ಚಿಂದಿ ಬಟ್ಟೆ ಇದ್ದರೆ ರೆಡಿ ಮಾಡಿ, ಇಲ್ಲ ನಿಮ್ಗಾದರೂ ರೆಡಿ ಮಾಡ್ಕೊಳ್ಳಿ, ಇಲ್ಲ ನೀವು ಅದನ್ನೇ ಬಿಸ್ನೆಸ್ ಥರ ಮಾಡ್ಕೋತೀವಪ್ಪ ನಾವು ಅನ್ನೋದಾದರೆ ಬಿಸ್ನೆಸ್ ಥರ ಟ್ರೈ ಮಾಡಿ. ಓಕೆನಾ. ನೋಡಿ ಈ ಥರ ವೇಸ್ಟ್ ಬಟ್ಟೆಗಳು, ಸಿಲ್ಕಿ ಬಟ್ಟೆಗಳಿದ್ದರೆ ನೀವು ಆರಾಮಾಗಿ ಅದನ್ನ ರೆಡಿ ಮಾಡ್ಕೋಬೋದು. ಓಕೆನಾ. ನಾನು ಬಟ್ಟೆ ವೇಸ್ಟ್ ಆಗಿತ್ತು ಇದೆಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟು ಇಂಚ್ ತೊಗೋಬೇಕು ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಬಂದ್ಬಿಟ್ಟು ಇವಾಗ ನಾನು ಸ್ಟಿಚ್ ಮಾಡಿರೋ ಅಳತೆಗೆ ಬಂದ್ಬಿಟ್ಟು ಇದು 5 ಇಂಚು ತೊಗೊಳ್ಳಿ. ಓಕೆನಾ. ಅಗಲ ಬಂದ್ಬಿಟ್ಟು ಇದು 5 ಇಂಚು, ಉದ್ದ ಬಂದ್ಬಿಟ್ಟು 18 ಇಂಚು ತೊಗೊಳ್ಳಿ. ಓಕೆನಾ. ಉದ್ದ 18 ಇಂಚು ಇಷ್ಟೇ, ಇನ್ನೇನು ಬೇಕಾಗಿಲ್ಲ. ಅಗಲ 5 ಇಂಚು, ಉದ್ದ 18 ಇಂಚು ಇಷ್ಟೇ. ಇನ್ನೇನು ಇಷ್ಟು ಬಟ್ಟೆ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ಆಗೋಗುತ್ತೆ. ಓಕೆನಾ. ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು. 5 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚು ಉದ್ದಕ್ಕೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲ ಸ್ಕೇಲ್ ಇದ್ದರೆ ನೀವು ಸ್ಕೇಲಲ್ಲೂ ಮಾರ್ಕ್ ಮಾಡ್ಕೊಬೋದು, ಒಂದೇ ಸಮಕ್ಕೆ ಬರುತ್ತೆ. ಓಕೆನಾ. ಸ್ಕೇಲಿಗೆ ಕನ್ಫ್ಯೂಸ್ ಆಗುತ್ತಪ್ಪ, ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಒಂದೇ ಸಮ ಬಂತು. ಓಕೆನಾ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಈಗ ಇದು ಹೆಚ್ಚು ಕಮ್ಮಿ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಆಲ್ರೆಡಿ ಒಂಚೂರು ಹೆಚ್ಚು ಕಮ್ಮಿ ಇದೆ, ಇರಲಿ. ಇವಾಗ ಈ ಕಡೆ ಒಂಚೂರು ಬಿಟ್ಟು ತಗೋತೀನಿ. ಈಗ ಇದನ್ನೇನಪ್ಪ ಮಾಡಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿ. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ತಗೊಳ್ಳಿ. ನೀವು ಈ ರೀತಿ ತೊಗೊಂಡು ನೀವು ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಇದೇನಾದ್ರು ಒಂಚೂರು ಹೆಚ್ಚು ಕಮ್ಮಿ ಇದೆ, ಕಟ್ ಮಾಡ್ಕೊಳ್ಳಿ ಒಂದು ಸಣ್ಣಗೆ. ಓಕೆನಾ. ಇವಾಗ ಇದಾಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು. ಓಕೆನಾ. ಇಲ್ಲೇನು ಬೇಡ, ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿ ಅದನ್ನು ಈ ರೀತಿ ಕ್ರಾಸಾಗಿ ತೆಗೆದುಬಿಡಿ. ಇಷ್ಟೇ. ಓಕೆನಾ. ಇದು ರೆಡಿ ಆಯಿತು. ಇವಾಗ ಇದನ್ನು ಹಿಂಗೆ ಓಪನ್ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದೇ ಲೆವೆಲ್ಗಿಟ್ಟು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಓಪನ್ ಬಿಡಿ. ಓಕೆನಾ. ಏನಕ್ಕಪ್ಪ ಅಂದರೆ ನಾವು ಉಲ್ಟಾ ತಿರುಗಿಸ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ ಒಂದು ಅರ್ಧ ಇಂಚ್ ಬಿಟ್ಟು ಓಪನ್ ಬಿಟ್ಟು ಮತ್ತೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಉಲ್ಟಾ ತಿರುಗಿಸ್ಕೊಳ್ಳೋಕ್ಕೆ ನಮ್ಗೆ ಓಪನ್ ಬೇಕು. ಮತ್ತು ಇದು ಏನು ಶೇಪ್ ಇದೆ ಆ ಶೇಪ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಅಷ್ಟೇ ಆಯಿತು. ಮತ್ತು ಈ ಕಡೆನೂ ಹಾಗೇ ಈ ಕಡೆ ಏನಿದೆ ನೀಟಾಗಿ ತೊಗೊಂಡು ಈ ಕಡೆ ಸ್ಟಿಚ್ ಮಾಡ್ಕೊಬಿಡಿ. ಓಕೆನಾ. ರೆಡಿ ಆಯಿತು. ನೋಡಿ ಈ ಥರ ಆಯಿತು. ಆಲ್ರೆಡಿ ನಾವಿಲ್ಲಿ ಓಪನ್ ಬಿಟ್ಟಿದ್ದೀವಲ್ಲ, ಇಲ್ಲಿ ಉಲ್ಟಾ ತಿರುಗಿಸ್ಕೊ. ಇದನ್ನು ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕೋಬಿಡಿ. ಈ ರೀತಿ ಹಾಕೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ ಅಂತ ಅಷ್ಟೇ. ಇಲ್ಲ ಐರನ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲ ಐರನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹಂಗೇ ತೋರಿಸ್ತಾ. ನೀವು ಐರನ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀಟಾಗಿ ಐರನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡ್ಬೋದು. ಓಕೆನಾ. ಇಷ್ಟೇ. ಈಗ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಧ್ಯ. ಆಯಿತಾ. ಇಲ್ಲಿಂದ ಈ ರೀತಿ, ಈ ಕಡೆಯಿಂದ ಈ ರೀತಿ ಒಂದೇ ಲೆವೆಲ್ ಬರುತ್ತಾ ಸ್ಟಿಚ್ ಇದು ಮಾಡ್ಕೋಬೇಕು. ಹಿಂಗೆ ಇದು ಮಾಡಿಕೊಂಡು ಇದನ್ನು ಈಗ ತಿರುಗಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದನ್ನು ನಿಮ್ಗೆ ಹೆಂಗೆ ಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಈಗ ನೀಟಾಗಿ ಇದನ್ನು ಈ ರೀತಿ ಫ್ರಿಲ್ ಥರ ಸಣ್ಣ ಸಣ್ಣ ಫ್ರಿಲ್ ಥರ ಮಾಡಿಕೊಂಡು ಈ ಥರ ತಗೊಳ್ಳಿ. ಓಕೆನಾ. ಇವಾಗ ಇದರಲ್ಲಿ ಒಂದು ಸೂಜಿಲ್ ದಾರ ತಗೊಂಡು ಇದನ್ನು ಈ ರೀತಿ ತೆಗೆದುಬಿಟ್ಟು ನೀಟಾಗಿ ಇದನ್ನು ಹೀಗೆ ರೌಂಡ್ ಅಪ್ ಮಾಡಿ ಟೈಟಾಗಿ ಮಾಡಿ, ಇದು ಹೂವು ಕಟ್ಟುತ್ತೀವಲ್ಲ ಆ ಥರ ಇದು ಮಾಡ್ಕೊಳ್ಳಿ. ಇದನ್ನು ಇವಾಗ ಸರಿ ಮಾಡ್ಕೊಳ್ಳಿ. ಈ ಥರ ಇದೆಯಲ್ಲ, ನಿಮಗೆ ಯಾವ ಥರ ಬೇಕು ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಸರಿ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದು ನನಗೆ ಟೈಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಈ ಥರ ಹೇಳಿದ್ರೆ ನಿಮಗೆ ರೆಡಿ ಆಯಿತು. ಓಕೆನಾ.
ಇಷ್ಟೇ ಇದು ಈಸಿಯಾಗಿ ಒಂದೇ ಪೀಸಲ್ಲಿ ಮಾಡೋದು, 2 ಪೀಸ್ ಇಲ್ಲ ಇದಕ್ಕೆ. ಇದನ್ನು ಬೇಕಾದ್ರೆ ನೀವು ಡ್ರೆಸ್ಗಳಿಗೆ ಇದನ್ನೇ ದೊಡ್ಡ ದೊಡ್ಡ ಪೀಸ್ ಥರ ಮಾಡಿ ಬೋನ ರೆಡಿ ಮಾಡ್ಕೋಬೋದು. ಓಕೆನಾ, ನಿಮಗೆ ಡ್ರೆಸ್ಗಾದರೂ ಮಾಡ್ಕೋಬೋದು, ಇಲ್ಲ ಕ್ಲಿಪ್ಗಾದರೂ ಮಾಡ್ಕೋಬೋದು, ಯಾವ ಥರ ಬೇಕು ನಿಮಗೆ ಆ ಥರ ಯೂಸ್ ಮಾಡ್ಕೋಬೋದು. ಓಕೆನಾ, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು, ಸೂಪರಾಗಿ ಬಂದಿದೆ ನೋಡಿ. ಓಕೆನಾ, ನೀವು ಬೇಕಾದ್ರೆ ಬಟನ್ ಇಟ್ಕೊಂಡ್ರೆ ನಡೆಯುತ್ತೆ. ನಾನು ಸುಮ್ಮನೆ ತೋರಿಸ್ತೀನಿ. ಈ ಥರ ಕ್ಲಿಪ್ ಮೇಲೆ ಇಟ್ಟು ಈ ರೀತಿ ಗಮ್ಮ ಕಂಟಿಸ್ಬಿಡಿ. ಅದು ಒಣಗಿದ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಈ ಥರ ಬರುತ್ತೆ. ಓಕೆನಾ, ಆಲ್ರೆಡಿ ತೋರಿಸಿದ್ದೀನಿ, ಈ ಥರ ಬರುತ್ತೆ. ಓಕೆನಾ, ಈ ಥರ ಕ್ಲಿಪ್ಗಳನ್ನ ಈ ಥರದ್ದು ಇನ್ನೂ ತುಂಬ ವೆರೈಟಿಗಳು ಬರುತ್ತೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಒಂದಿಷ್ಟು ರೆಡಿ ಮಾಡಿ ತೋರಿಸಿದ್ದೀನಿ. ಓಕೆನಾ, ಇದಿಷ್ಟರಲ್ಲಿ ನಿಮಗೆ ಯಾವ ಥರ, ಈ ಥರ ಕ್ಲಿಪ್ಪಾ ಇಲ್ಲ ಈ ಥರ ರಿಬ್ಬನ್ ಹಾಕಿರೋದ, ಇದು ರಬ್ಬರ್ ಬ್ಯಾಂಡ್ ಹಾಕಿರೋದ, ಯಾವ ಥರ ಕ್ಲಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಓಕೆನಾ, ನೋಡಿ ಇದು ಒಂಥರ ಟಿಕ್ ಟ್ಯಾಕ್ ಕ್ಲಿಪ್ಪು, ಚಿಕ್ಕ ಮಕ್ಳಿಗಂತೂ ಸೂಪರಾಗಿ ಕಾಣಿಸುತ್ತೆ. ಇದು ನಾವೇ ಮಾಡ್ತೀವಿ ಅಂದರೆ ಇಲ್ಲೆಲ್ಲ ಬಟನ್ ಎಲ್ಲ ಇಟ್ಟು ಸ್ಟೋನ್ ಎಲ್ಲ ಇಟ್ಟು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದು ಸಖತ್ತಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ನೋಡಿ ಸೂಪರಾಗಿ ಬಂದಿದೆ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ಲ ಬಟರ್ಫ್ಲೈ ಬೋ, ಸೂಪರಾಗಿದೆ. ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ಲಾಗಿರೋ ಈ ಕ್ಲಿಪ್ಸ್ಗಳನ್ನ ಇನ್ನೂ ಬೇರೆ ಬೇರೆದಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಳ್ದಂಗೆ ಇದನ್ನು ಬಿಸ್ನೆಸ್ಗಾದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಗಾದರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಧೈರ್ಯ ಎದ್ದು ಬಿಸ್ನೆಸ್ ಮಾಡಿ ಜಯಿಸ್ಕೋತೀವಿ ಅಂದರೆ ಮಾಡ್ಬೋದು. ನೀವು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾವು ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಮಾಡಬೇಕು. ಯಾವುದೇ ಆದರೂ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಓಕೆನಾ, ಒಳ್ಳೇದಾಗುತ್ತೆ ಅಂತಲೇ ಯೋಚನೆ ಮಾಡಬೇಕು. ಕೆಟ್ಟದ್ದಾಗುತ್ತೆ ಅಂತ ನಮ್ಮ ಮೈಂಡ್ಗೆ ಯಾವತ್ತು ಕೆಟ್ಟದ್ದಾಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ, ಯಾವಾಗಲೂ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಅದ್ರ ಜೊತೆ ಇನ್ನೂ ಏನಾದರೂ ಬೇರೆ ಬೇರೆ ಕ್ರಿಯೇಟಿವ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೀವು ಈ ಥರ ಮಾಡ್ಕೊಂಡು ಇದ್ರ ಜೊತೆ ಸ್ವಲ್ಪ ರೆಡಿಮೇಡ್ ಹಾಕಿದ್ರೆ ಅವಾಗ ಏನಾಗುತ್ತೆ, ರೆಡಿಮೇಡ್ ಜೊತೆಗೆ ಇದನ್ನು ಸೇರಿಸಿದಾಗ ಸ್ವಲ್ಪ ಇನ್ನೂ ಕ್ರಿಯೇಟಿವ್ ಆಗಿ ಕಾಣಿಸುತ್ತೆ. ಓಕೆನಾ, ಆ ಥರ ಮಾಡಿ ನೀವು ಈ ಥರದ್ದು ರಿಬ್ಬನ್ ಆಗಲಿ ಕ್ಲಿಪ್ಸ್ ಆಗಲಿ ನೀವು ರೆಡಿ ಮಾಡ್ಕೋಬೋದು. ಓಕೆನಾ, ಈ ಥರ ರೆಡಿ ಮಾಡಿ ಸೇಲ್ ಮಾಡಿ ಟ್ರೈ ಮಾಡಿ. ಇವಾಗ ನಾನು ಆಲ್ರೆಡಿ ಕೆಲವು ಇದು ಬ್ಯಾಗು ಕೀ ಬಂಚು ಎಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಸೇಲ್ ಮಾಡ್ತಾ ಇರೋರಿಗೆ ಇದು ಈಸಿ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಒಂದಷ್ಟು ಹಳೆ ಬಟ್ಟೆಲಿ ಇಲ್ಲ ಹಳೆ ಬ್ಲೌಸ್ ಪೀಸ್ಗಳಿದ್ರೆ ಚಿಂದಿ ಬಟ್ಟೆಗಳಲ್ಲಿ ಯೂಸ್ ಮಾಡ್ಕೊಂಡು ಈ ಥರ ಮಾಡಿ ಸೇಲ್ ಮಾಡ್ಬೋದು. ಅವ್ರಿಗೇನು ಕಷ್ಟ ಆಗಲ್ಲ, ಆಲ್ರೆಡಿ ಬ್ಯಾಗು ಅದು ಇದು ಸೇಲ್ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಇದನ್ನು ಹಾಕಿದ್ರೆ ಸೇಲ್ ಆಗುತ್ತೆ. ಓಕೆನಾ, ಹಂಗಾಗಿ ಈ ಥರನ ಆರಾಮಾಗಿ ಸೇಲ್ ಮಾಡ್ಬೋದು. ನೀವು ಟ್ರೈ ಮಾಡಿ. ಇದರಲ್ಲಿ ನಾವು ಹೇಳ್ದಂಗೆ ರಿಬ್ಬನ್ ಥರ ಮಾಡ್ಬೋದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ ತೋರಿಸಿಲ್ಲ. ಅದನ್ನು ಅಷ್ಟೇ ರಿಬ್ಬನ್ಗಳು ಚಿಕ್ಕದು ದೊಡ್ಡದು ಆ ಥರದ್ದನ್ನು ರೆಡಿ ಮಾಡ್ಕೋಬೋದು. ಓಕೆನಾ, ರಿಬ್ಬನ್ ಥರ ಆಗುತ್ತೆ. ಈಗ ಹೆಣ್ಮಕ್ಳು ಚಿಕ್ಕ ಇದು ಕಾಲೇಜ್ ಹುಡುಗಿರೆಲ್ಲ ಕೈಗೆ ಹಾಕೋತಾರೆ, ಆ ಥರದ್ದೆಲ್ಲ ನೀವು ಕ್ರಿಯೇಟಿವ್ ಮಾಡಿ ರೆಡಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.